ಓಂ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಓಂ 1ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರ ಇದು. ಇದಕ್ಕೆ ಸಂಬಂಧಿಸಿದಂತೆ ನಾವೀಗಾಗಲೇ ತತ್ವಪ್ರಕಾಶಕ ಮತ್ತು ಸತ್ತರ್ಕ ದೀಪಾವಳಿ ಇತ್ಯಾದಿ ಎಲ್ಲವನ್ನು ಕೂಡ ನೋಡಿದ್ದೀವಿ. ತ್ರಿವಿಕ್ರಮ ಪಂಡಿತರ ಮಾತುಗಳನ್ನು ಕೂಡ ನೋಡಿದ್ದೀವಿ. ಅಲ್ಲಿ ಒಂದು ವೇದವಾಕ್ಯ ಇದೆ. ಆ ವೇದವಾಕ್ಯದ ಕುರಿತಾಗಿ ಅದು ಯಾವ ಉಪನಿಷತ್ತಿಂದು ಇತ್ಯಾದಿ ಕೆಲವು ವಿಷಯಗಳನ್ನು ಈಗ ನೋಡಬೇಕಾಗಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದದ್ದು ಆ ವೇದವಾಕ್ಯ ಅಂತ ಎಲ್ಲ ಕಡೆ ಉಪಲಬ್ಧ ಇದೆ. ಅದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟೀಕರಣ ನೋಡ್ಕೊಳ್ಬೇಕು. ಇದ್ರ ಬಗ್ಗೆ ನಮಗೆ ಸಾಕಷ್ಟು ವಿಚಾರ ಮಾಡಿದ ಮೇಲೆ ಕೂಡ ಗೊಂದಲ ಪರಿಹಾರ ಕಾಣದೇ ಇದ್ದಾಗ, ಸಂದೇಹ ಅಂದ್ರೇನು, ಸಂದೋಹ ಅಂದ್ರೇನು, ಯಾವ ಶಬ್ದಕ್ಕೆ ಏನು ಅರ್ಥ ಅಂದ್ರೂ ನಮಗೆ ಸಿಗದೇ ಇದ್ದಾಗ ಗೋವಿಂದಾಚಾರ್ಯರು ಈ ಬ್ರಹ್ಮಸೂತ್ರ ಭಾಷ್ಯದ ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪಕ್ಕೆ ಏನೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ನಮ್ಗೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಸಿಗ್ತದೆ. ಆಗ ಅದನ್ನು ಈಗ ನಿಮ್ಮ ಎದುರಿಗೆ ಹೇಳ್ತೇನೆ. ಆತ್ಮನಿಷ್ಠನಾದವನಿಗೆ ಮೋಕ್ಷವನ್ನು ಉಪದೇಶ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಆತ್ಮನ ಉಪಾಸನೆ ಯಾರು ಮಾಡ್ತಾರೆ ಅವ್ರಿಗೆ ಮೋಕ್ಷ ಸಿಗ್ತದೆ ಅಂತ. ಅದರಿಂದ ಸಗುಣೋಪಾಸನೆ ಮಾಡಿದವನಿಗೆ ಮೋಕ್ಷ ಸಿಗ್ತದೆ ಅಂತ ನೀವು ಅದ್ವೈತಿಗಳು ಹೇಳೋದಿಲ್ಲ. ಆದ್ದರಿಂದ ಇಲ್ಲಿ ಯಾವನ ಉಪಾಸನೆಯಿಂದ ನಮಗೆ ಮುಕ್ತಿ ಸಿಗ್ತದೋ ಅವನು ನಿರ್ಗುಣನೇ ಆಗಿರಬೇಕು ಅಂತ ಆ ಸೂತ್ರದ ತಾತ್ಪರ್ಯ ಇದೆ. ಮತ್ತು ಅಲ್ಲಿ ಒಂದು ವೇದವಾಕ್ಯವು ಕೂಡ ಬಂದಿದೆ. ಯಸ್ಯಾನುವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಘೆ ಗಹನೆ ಪ್ರವಿಷ್ಟ ಸ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ ತಸ್ಯ ಲೋಕಸ್ಸವು ಲೋಕ ಏವ ಇತಿ ಆತ್ಮನಿಷ್ಠಸ್ಯ ಮೋಕ್ಷ ಉಪದಿಶ್ಯತೆ ಇತಿ. ಅಂದರೆ ಈ ಉಪನಿಷತ್, ಈ ಒಂದು ವೇದವಾಕ್ಯದಲ್ಲಿ ಆತ್ಮನಿಷ್ಠಸ್ಯ, ಆತ್ಮನ ಉಪಾಸನೆ ಮಾಡಿದವನಿಗೆ ಮೋಕ್ಷ ಸಿಗ್ತದೆ ಅಂತ ವರ್ಣನೆ ಬಂದಿದೆ. ಇದು ಆಚಾರ್ಯರ ವಾಕ್ಯ. ಅದಕ್ಕೆ ಕೆಳಗಡೆ ತ್ರಿವಿಕ್ರಮ ಪಂಡಿತರ ಮಾತಿದೆ, ಅದನ್ನು ನಾವು ನೋಡಿದ್ದೇವೆ. ಆತ್ಮ ಯಥಾವತ್ ಜ್ಞಾತಃ, ಸಂದೋಘ ಅಂದರೆ ಕಾರ್ಯಕಾರಣ ಸಂಘಾತ ಅಂತ ಅರ್ಥ. ಅದನ್ನು ನಾವು ನೋಡಿದ್ದೇವೆ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ, ಅದನ್ನು ನೋಡಿದ್ದೇವೆ. ಸಂದೋಘ ಅನ್ನೋ ಶಬ್ದಕ್ಕೆ ಮೂಲತಃ ಆ ಶಬ್ದಕ್ಕೆ ಸಂದೋಘ ಅಥವಾ ಸಂದೋಹ, ಅದನ್ನು ಗೋವಿಂದಾಚಾರ್ಯರು ಸಂದೋಘ ಅಂತಲೇ ಪ್ರತಿಪಾದನೆ ಮಾಡಿದ್ದಾರೆ. ಆದರೂ ಇವತ್ತು ನಮ್ಮ ಕೋಶದಲ್ಲಿ ಸಮೂಹೆ ನಿವಹವ್ಯೂಹ ಸಂದೋಹ ವಿಸರವ್ರಜಾಹ ಅಂಥೇಳಿ ಸಂದೋಹ ಅನ್ನೋ ಶಬ್ದವು ಕೂಡ ಕೇಳಿ ಬರ್ತದೆ. ಅದೇನೇ ಇರಲಿ, ಸಂದೋಹ ಅಂತಾದರೂ ಇರಲಿ, ಸಂದೋಘ ಅಂತಾದರೂ ಇರಲಿ, ಅದಕ್ಕೆ ಸಮುದಾಯ ಅಂತ ಅರ್ಥ. ಅದಕ್ಕಿರೋ ಶಬ್ದ ಮೂಲತಃ ಬರೇ ಸಮುದಾಯ ಅಂತ. ಕಾರ್ಯಕಾರಣ ಸಮುದಾಯ ಅಂತ ಈ ಪ್ರಸಂಗಕ್ಕೆ ತಕ್ಕಂತೆ ನಾವು ಇಟ್ಕೊಳ್ಳೋದಷ್ಟೆ. ಈ ನಮ್ಮ ಶರೀರ ಅಂತನ್ನೋದು ಕಾರ್ಯಕಾರಣಗಳ ಸಮುದಾಯ. ಇದನ್ನು ನಾವು ಅಲ್ಲಿ ನೋಡಿದ್ದೇವೆ. ಅಥವಾ ಇನ್ನೊಂದು ಅರ್ಥ ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತರು, ಸಂದುಷ್ಯತೆ ಪುರುಷಾರ್ಥ ಅನೇನ ಇತಿವಾ ಸಂದೋಹೋ ದೇಹ. ಈ ದೇಹದ ಮೂಲಕವೇ ನಮಗೆ ಎಲ್ಲ ಥರದ ಪುರುಷಾರ್ಥಗಳು ಸಿಗೋದು, ಧರ್ಮ ಅರ್ಥ ಕಾಮ ಮೋಕ್ಷ. ಆದ್ದರಿಂದ ಪುರುಷಾರ್ಥಗಳು ಈ ದೇಹದ ಮೂಲಕವೇ ಕರೆಯಲ್ಪಡುವುದರಿಂದ, ಸಂದುಷ್ಯತೆ ಅಂದರೆ ಕರೆಯಲ್ಪಡುವುದರಿಂದ ಈ ದೇಹವನ್ನು ಸಂದೋಹ ಅಂತ ಹೇಳ್ತಾರೆ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂದೋಘ ಶಬ್ದ ನಿರ್ವಚನಂ ಅಂತ ಗೋವಿಂದಾಚಾರ್ಯರು ಆ ಶಬ್ದದ ನಿಷ್ಪತ್ತಿಯನ್ನು ಕೂಡ ತೋರಿಸಿದ್ದಾರೆ. ಬಹಳ ದೀರ್ಘ ಏನು ಅಲ್ಲಿ ಬೇಕಾಗಿಲ್ಲ, ಆದರೂ ಅಲ್ಲಿರುವ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕು. ಗೌಣ ಆತ್ಮ ಅಂದರೆ ಅವಿದ್ಯಾಕಲ್ಪಿತ ಸಾರ್ವಜ್ಞಾದಿ ಗುಣಂ ಶಬಲ ಬ್ರಹ್ಮವ. ನೋಡಿ, ಹಿಂದೆ ನಾವು ಸಗುಣ ಬ್ರಹ್ಮ ಅಂದರೆ ಎರಡೆರಡು ಅರ್ಥಗಳನ್ನು ಮಾಡ್ತಾ ಇದ್ವಿ ಮೊದಲಿಂದಲೂ ಕೂಡ. ಅವೇನು ಅರ್ಥಗಳು ಅಂದರೆ, ಒಂದ ಸರ್ವಜ್ಞತ್ವಾದಿ ಗುಣ ವಿಶಿಷ್ಟನಾದಂಥ ಬ್ರಹ್ಮ, ಅಥವಾ ಸಂಸಾರದಲ್ಲಿ ಬದ್ಧನಾದಂಥ ಜೀವ. ಇಷ್ಟು ನಾವು ಅರ್ಥ ಈ ಹಿಂದೆನೂ ಮಾಡ್ತಾ ಇದ್ವಿ. ಅಂತೂ ನಿರ್ಗುಣನಾದ ಬ್ರಹ್ಮ ಯಾವ ದೃಷ್ಟಿಯಿಂದ ವಾಚ್ಯನ ಅಲ್ಲ ಈ ಅದ್ವೈತದಲ್ಲಿ. ಒಂದ ಸರ್ವಜ್ಞತ್ವಾದಿ ಗುಣ ವಿಶಿಷ್ಟನಾದ ಬ್ರಹ್ಮ ವಾಚ್ಯನಾಗಲಿ, ಅಥವಾ ಸಂಸಾರದಲ್ಲಿ ಬದ್ಧನಾದ ಜೀವನಾದರೂ ವಾಚ್ಯನಾಗಲಿ. ಬ್ರಹ್ಮ ಮಾತ್ರ ವಾಚ್ಯ ಅಲ್ಲ, ನಿರ್ಗುಣ ಬ್ರಹ್ಮ ಮಾತ್ರ ವಾಚ್ಯ ಅಲ್ಲ ಅಂತ ಅವ್ರು ಹೇಳಿದರು. ನಾವು ಮುಂದಿನ ಟೀಕಾ ಟಿಪ್ಪಣಿಗಳನ್ನ ಓದುವಾಗೆಲ್ಲ ಕೆಲವು ಕಡೆ ಸರ್ವಜ್ಞತ್ವಾದಿ ಗುಣ ವಿಶಿಷ್ಟ ಬ್ರಹ್ಮ ಅಂತ ಬರ್ತಿರ್ತದೆ, ಕೆಲವು ಕಡೆ ಜೀವ ಅಂತ ಬರ್ತಿರ್ತದೆ. ಅದೆಲ್ಲವನ್ನು ಈ ದೃಷ್ಟಿಯಿಂದಲೇ ನಾವು ನೋಡಬೇಕು.
ಅಲ್ಲಿ ಹೀಗಿದೆ ನೋಡಿ. ಗೌಣ ಆತ್ಮ ಅಂದರೆ ಅವಿದ್ಯಾ ಕಲ್ಪಿತ ಸಾರ್ವಜ್ಞಾದಿ ಗುಣಂ, ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟ ಸರ್ವಜ್ಞತ್ವಾದಿ ಗುಣವುಳ್ಳಂತಹ ಶಬಲ ಬ್ರಹ್ಮ. ಶಬಲ ಅಂದರೆ ನಾನಾ ಥರದ ಬಣ್ಣಗಳಿಂದ ಕೂಡಿದ್ದು ಅಂತ ಅದರ ಅರ್ಥ. ಹಾಗರ್ಥ ಇದೆ. ಅಥವಾ ತ್ರಿಗುಣಬದ್ಧ, ಮೂರು ಗುಣಗಳಿಂದ ಬದ್ಧನಾದ. ಅತಯೇವ ಅಮುಖ್ಯ, ತ್ರಿಗುಣಗಳಿಂದ ಬದ್ಧನಾದ್ರಿಂದಲೇ ಅಮುಖ್ಯನಾದ ಆತ್ಮ ಪದಾರ್ಥ. ಯಾರು? ಜೀವಾತ್ಮ. ಅದೇ ಅಲ್ಲಿ ಈ ಗೌಣ ಆತ್ಮ ಅಂತಂದ್ರೆ. ತದೇವಾಹ ನಹಿ ಇತಿ. ನಹಿ ಗೌಣಾತ್ಮನಿಷ್ಠಸ್ಯ ಮೋಕ್ಷ. ಗೌಣಾತ್ಮನಲ್ಲಿ ಇದ್ದವನಿಗೆ ಯಾವತ್ತೂ ಕೂಡ ಮುಕ್ತಿ ಸಿಗೋದಿಲ್ಲ ಅಂತ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಪ್ರತಿಬುದ್ಧ ಅಂತಿದೆಯಲ್ಲ, ಪ್ರತಿಬುದ್ಧ ಅನ್ನುವಲ್ಲಿ ಪ್ರತಿಯೊಂದು ಉಪಸರ್ಗಕ್ಕೆ ಏನರ್ಥ? ಚೆನ್ನಾಗಿ ತಿಳಿಯೋದು ಅಂತ ಅರ್ಥ. ಸರಿಯಾಗಿ ಶಾಸ್ತ್ರಗಳ ಪರ್ಯಾಲೋಚನೆ, ಅದ್ರ ಮೂಲಕ ಸರಿಯಾಗಿ ತಿಳ್ಕೊಳ್ಳೋದು ಅಂತ ತಾತ್ಪರ್ಯ. ವೀಪ್ಸ ಅಂದ್ರೆ ಮತ್ತೆ ಮತ್ತೆ ತಿಳ್ಕೊಳ್ಳೋದು ಅಂತ ಅರ್ಥ. ಅದನ್ನೇ ವೀಪ್ಸ ಅನ್ನೋ ಅರ್ಥದಲ್ಲಿ ಪ್ರತಿಯೊಂದು ಉಪಸರ್ಗ ಬಂದಿದೆ. ಸರ್ವಜ್ಞ ಪ್ರತಿಬುದ್ಧ ಯಸ್ಯ ಅನುವಿತ್ತ ಯಥಾವಜ್ಞಾತ. ಅಂಥ ಬ್ರಹ್ಮನನ್ನ ಯಾರು ಯಥಾವತ್ತಾಗಿ ತಿಳಿತಾರೋ ಅವರು ಅಂತ ಅದರ ತಾತ್ಪರ್ಯ. ಮತಿ ಬುದ್ಧಿ ಪೂಜಾ ದೃಷ್ಟಿ ವರ್ತಮಾನೇ ಕ್ತಃ. ಪ್ರತಿಬುದ್ಧ ಅಂದರೆ ಅದಕ್ಕೆ ಹೇಗೆ ಸರ್ವಜ್ಞ ಅನ್ನೋ ಅರ್ಥ ಬರ್ತದೆ ಅನ್ನೋದನ್ನೆಲ್ಲ ತ ಪ್ರತ್ಯೇಕದಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ನಮಗೆ ಈಗ ಬೇಕಾಗಿಲ್ಲ. ಸಂದೋಹ ಶಬ್ದ ಸಂಘಾತ ವಚನ. ಸಂದೋಹ ಅನ್ನೋ ಶಬ್ದ ಸಮುದಾಯವನ್ನು ಹೇಳ್ತದೆ. ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ಬೇಸಿಕಲಿ ಅದು ಹೇಳುವುದು ಸಮುದಾಯವನ್ನು. ಪ್ರಕೃತಿಯತು ಕಾರ್ಯಕಾರಣ ಸಂಘಾತ ವಚನ. ಈ ಸಂದರ್ಭದಲ್ಲಿ ಅದು ಕಾರ್ಯಕಾರಣಗಳ ಸಮುದಾಯವನ್ನು ಹೇಳ್ತದೆ. ಹೇಗೆ, ಯಾಕೆ ಹಾಗೆ ಅಂತಂದ್ರೆ, ಶರೀರಂ ಕಾರ್ಯಂ ಕಾರಣಾನಿ ಇಂದ್ರಿಯಾಣಿ ಅಂತ ಗೀತಾ ಭಾಷೆಯಲ್ಲಿ ಆಚಾರ್ಯರ ಮಾತಿದೆ. ಈ ನಾವು ನೋಡುವಂತಹ ಉಪಕರಣಗಳು, ಅನೇಕ ವೈಜ್ಞಾನಿಕ ಉಪಕರಣಗಳು ಮೊದಲಾದದ್ದಿದೆಯಲ್ಲ, ಅವೆಲ್ಲವೂ ಕೂಡ ನಾನಾ ಥರದ ಬಿಡಿ ಭಾಗಗಳಿಂದ ಅಸೆಂಬಲ್ಡ್ ಆಗಿರುವಂಥದ್ದು, ನಮ್ಗದು ಗೊತ್ತಿದೆ. ಆದ್ರಿಂದ ಅಲ್ಲಿ ಈ ಕಾರಣಗಳು, ಆ ಬಿಡಿ ಭಾಗಗಳೆಲ್ಲ ಅವೇ ಕಾರಣಗಳು. ಮತ್ತು ಅದರಿಂದ ತಯಾರಾಗುವಂತಹ ಒಂದು ಪ್ರಾಡಕ್ಟ್ ಏನಿದೆ ಅದನ್ನು ಕಾರ್ಯ ಅಂತಾರೆ. ಹಾಗೆ ನಮ್ಮ ಶರೀರವೂ ಕೂಡ ಕಾರ್ಯ. ಯಾಕೆಂದರೆ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು ಉಳಿದವು ಇವೆಲ್ಲವೂ ಸೇರಿ ಆ ಮನಸ್ಸು ನಮಗೆ ಅಲ್ಲಿ ಹುಟ್ಟಿರೋದು. ಆದ್ದರಿಂದ ಈ ಶರೀರವನ್ನು ನಾವು ಕಾರ್ಯ ಅಂತ ಹೀಗೆ ವರ್ಣನೆ ಮಾಡ್ತೀವಿ. ಶರೀರವನ್ನು ಕಾರ್ಯ ಅಂತ ವರ್ಣನೆ ಮಾಡಲಿಕ್ಕೆ ಇದು ದೃಷ್ಟಿಕೋನ. ವರ್ತಮಾನೇ ಕ್ತಃ ಸಂದೇಹ ಕಾರ್ಯಕಾರಣ ಗೀತಾ ಭಾಷ್ಯಂ ಸಂದೇಹ ಕಿಮನೇನ ಪರಿಭ್ರಮಣೇನ. ಹೀಗೆ ಆ ಹಕಾರ ಇದೆಯಲ್ಲ, ಮೂಲತಃ ಇರುವುದು ಸಂದೋಹ ಅಂತ ಹಕಾರ. ಆ ಹಕಾರಕ್ಕೆ ಘಕಾರ ಬಂದಿದೆ. ಕೆಲವು ಬಾರಿ ಈ ಥರದ ವ್ಯತ್ಯಾಸಗಳಾಗ್ತಿರ್ತವೆ. ಶ್ರುತಿಯಲ್ಲಿ ಅಂಥದ್ದೊಂದು ಹಕಾರಕ್ಕೆ ಘಕಾರ ಬಂದಿದೆ. ಆದ್ದರಿಂದ ಸಂದೋಹ ಅಂತ ಲೌಕಿಕ ದೃಷ್ಟಿಯಲ್ಲಿ ಆಗ್ತಿದ್ದದ್ದು ಈ ದೃಷ್ಟಿಯಲ್ಲಿ ಅದು ಸಂದೋಘ ಅಂತಾಗಿದೆ. ಹಸ್ಯ ಘಾಹ. ಇದು ಒಂದು ನಿಷ್ಪತ್ತಿ. ಇನ್ನೊಂದು ನಿಷ್ಪತ್ತಿಯನ್ನು ತ್ರಿವಿಕ್ರಮ ಪಂಡಿತರು ತೋರಿಸ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ಕಿಮನೇನ ಪರಿಭ್ರಮಣೇನ, ಗೋವಿಂದಾಚಾರ್ಯ ಮಾತನಾಡಿ, ಹೆಚ್ಚು ಓಡಾಡಿ ಏನು ಉಪಯೋಗ, ಆ ಕಡೆ ಈ ಕಡೆ ವಿಚಾರ ಮಾಡಿ ಏನು. ಸಾಕ್ಷಾತ್ ನಿರ್ವಚನಮಪಿ ಶಕ್ಯಂ. ಇನ್ನೂ ಒಂದು ನಿರ್ವಚನ ತೋರಿಸ್ಲಿಕ್ಕೆ ಸಾಧ್ಯ ಇದೆ. ದುಹ ಪ್ರಪೂರ್ಣೆ ಅಂತ. ಕರೆಯುವುದು. ಏನು ಕರೆಯುವುದು ಅಂದರೆ, ಹಾಲು ಕರೆಯುವುದು ಹೇಗೋ ಹಾಗೆ ಇದನ್ನೂ ಒಂದು ಕರೆಯುವುದು. ಈ ವೈಯಾಕರಣರು ಅದನ್ನು ಹೀಗೆ ನಿರ್ವಚನ ಮಾಡಿ ತೋರಿಸಿದ್ದಾರೆ. ಗಾಮ್ ದೋಗ್ಧಿ ಗವಿ ದೋಗ್ಧಿ ಅಂತ ಅದರದೆಲ್ಲ ಹೇಗೆ ನಿಷ್ಪತ್ತಿ ಆಗ್ತದೆ, ಅದಕ್ಕೆಲ್ಲ ಅರ್ಥ ಏನು ಅಂತ ಅನ್ನೋದು ತೋರಿಸಿದ್ದಾರೆ. ಅದನ್ನೆಲ್ಲ ಬಿಟ್ಬಿಡಿ. ಅಂತೂ ಸಂದುಷ್ಯತೆ ಸಂಪಾದ್ಯತೆ, ಪುರುಷಾರ್ಥಗಳು ಸಂಪಾದಿಸಲ್ಪಡ್ತವೆ ಈ ಶರೀರದ ಮೂಲಕವೇ. ಆದ್ರಿಂದ ಅದನ್ನ ಹೀಗೆ ಸಂದೋಹ ಅಥವಾ ಸಂದೋಘ ಅಂತ ಹೀಗೆ ಅರ್ಥ ಹೇಳ್ತಾರೆ. ನೋಡಿ, ಅಲ್ಲಿ ನೋಡಿ, ಪ್ರಯೋಗತಃ ಅನುಗಂತವ್ಯಾ ಹಿ ಧಾತ್ವರ್ಥಾ ಭವಂತಿ. ಧಾತುವಿನ ಅರ್ಥ ಇವತ್ತು ನೀವೇನು ವ್ಯಾಕರಣದಲ್ಲಿ ನೋಡಿದಂತೆ ಪುಸ್ತಕದಲ್ಲಿದ್ದಂತೆ ಅದಕ್ಕೆ ಅರ್ಥ ಹೇಳಿಬಿಡಬಾರ್ದು. ಪ್ರಯೋಗಕ್ಕನುಸಾರವಾಗಿ ಎಲ್ಲ ಅರ್ಥಗಳು ಧಾತುವಿಗೆ ಇದ್ದೇ ಇರ್ತವೆ ಅಂತ ಅದರ ಅಭಿಪ್ರಾಯ. ಗಂಭೀರೆ ಅಂದರೆ ದುರ್ಗಮೆ ಪದ್ಮಕೋಶ ಪ್ರತೀಕಾಶೇ ಹೃದಯೇ ನಿವಿಷ್ಟ. ಸಂದೋಘೆ ಗಹನೆ ಪ್ರವಿಷ್ಟ ಅಂತಿದೆ. ಮುಂದೆ ಗಹನ ಅಂದ್ರೆ ಏನರ್ಥ? ಗಹನ ಅಂದರೆ ಗಂಭೀರವಾದದ್ದು, ಬಹಳ ಸೂಕ್ಷ್ಮವಾದದ್ದು, ಸುಲಭವಾಗಿ ಹೊರಗೆ ಜಗತ್ತಿಗೆ ತಿಳಿಯದಿದ್ದು ಅಂತ ಅರ್ಥ. ಪದ್ಮಕೋಶ ಪ್ರತೀಕಾಶೆ, ಪದ್ಮದ ಕಮಲದ ಮೊಗ್ಗಿನಂತೆ ಇರ್ತದೆ. ಪದ್ಮಕೋಶ ಪ್ರತೀಕಾಶೆ ಹೃದಯೇ
ಹೃದಯಂ ಚ ವ್ಯವಸ್ಥಿತಂ ಅಂತ ಹೀಗೆಲ್ಲ ನಾರಾಯಣ ಸೂಕ್ತದಲ್ಲಿ ಕಂಡು ಬರ್ತದೆ. ಅದನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಆತ್ಮ ಯಾರಿಗೆ ತಿಳಿದಿದ್ದಾನೋ ಸಹ ಆತ್ಮಜ್ಞಾನಿ, ಅವನೇ ಆತ್ಮಜ್ಞಾನಿ ಆಗ್ತಾನೆ. ವಿಶ್ವಂ ಕೃತವಾನ್, ಇನ್ನೇನೋ ಅವನಿಗೆ ಮಾಡಬೇಕಾದಿಲ್ಲ. ಇದಕ್ಕೆಲ್ಲ ಅರ್ಥ ಹೇಳಬೇಕಾಗಿಲ್ಲ, ತ್ರಿವಿಕ್ರಮ ಪಂಡಿತರು ಹೇಳಿದ್ದೇ ಆಗಿದೆ. ಸಹಿ ಪ್ರಸನ್ನ ಭಗವಾನ್ ಅಸ್ಯ ಜ್ಞಾನಿನಃ ಯತ್ ಕರ್ತವ್ಯಂ ಔಷಿಟ್ಟಂ ತಸ್ಯ ಸರ್ವಸ್ಯ ಕರ್ತ ಅನಾಯಾಸೇನ ಸಂಪಾದಯಿತಾ ಭವತಿ. ಭಗವಂತನೊಬ್ಬನ್ನು ತಿಳ್ಕೊಂಡ್ರೆ ಎಲ್ಲಾ ಕೆಲಸಗಳನ್ನು ಅವನು ಮಾಡಿದಂತೆ. ತಸ್ಯ ಯೋ ಲೋಕಃ ಮೋಕ್ಷಾಖ್ಯಃ ಸೇವ ಅಸ್ಯ ಲೋಕಃ ವಾಸಸ್ಥಾನ ಭವತಿ. ಭಗವಂತ ಯಾವ ವಾಸಸ್ಥಾನದಲ್ಲಿ ಇರ್ತಾನೋ ಹಾಗೆ ಇವನು ಕೂಡ ವಾಸಸ್ಥಾನದಲ್ಲಿ ಇರ್ತಾನೆ. ಅಂತ ಅನ್ನೋದು ಪ್ರಸಿದ್ಧಿ, ಹಿ ಅನ್ನೋದರ ಅರ್ಥವನ್ನ ಹೇಳ್ತದೆ. ಹೂ ಇತಿ ಪ್ರಸಿದ್ಧಿ ವಚನಂ ತದ್ಯಾಹ ತದೇವ ಇತಿ ತದೇವ ಮೋಕ್ಷ ಪ್ರಾಪ್ತಿ. ಲೋಕ ಪ್ರಸಿದ್ಧ ವಚನ ತಸ್ಯ ಮೋಕ್ಷ ಪ್ರಾಪ್ತಿ ಸರ್ವಾಗಮ ಪ್ರಸಿದ್ಧ ಇತ್ಯರ್ಥ. ಎಲ್ಲ ಆಗಮಗಳಲ್ಲಿಯೂ ಕೂಡ ಅವನಿಗೆ ಮೋಕ್ಷ ಸಿಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಅದು ತಾತ್ಪರ್ಯ. ಮುಂದೆ ತ್ರಿವಿಕ್ರಮ ಪಂಡಿತರ ಮಾತೊಂದು ಕೃತಕೃತ್ಯ ಕುತಃ ಸಹಿ ಪರಮಾತ್ಮ ಪ್ರಸನ್ನ ಸರ್ವಶಕ್ತಿ ಸರ್ವಮಸ್ಯ ಜ್ಞಾನಿನ ಕಾರ್ಯಂ ಕರೋತಿ. ಸರ್ವಶಕ್ತಿಯಾದ ಭಗವಂತ ಈ ಜ್ಞಾನಿಯ ವಿಷಯದಲ್ಲಿ ಪ್ರಸನ್ನನಾಗಿ ಅವನಿಗೆ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿಕೊಡ್ತಾನೆ. ಪರಮಾತ್ಮ ಸ್ಥಾನ ಇವನು ಸಾಧ್ಯ, ಇವನ ಸ್ಥಾನ, ಅದೆಲ್ಲ ತ್ರಿವಿಕ್ರಮ ಪಂಡಿತರ ಮಾತು. ಅದರ ಕೆಳಗೆ ಅಪೂರ್ವಂ ಶ್ರುತ್ಯಂತರಂ ಅಂತಿದೆ. ಇವತ್ತು ನಾವು ನೋಡಬೇಕಾದ ಸಂಗತಿ ಅದು. ಇಲ್ಲಿವರೆಗೆ ನಾವು ನೋಡಿದ್ದು ಹೊಸದೇನಲ್ಲ. ಅಲ್ಲಿರೋ ಗೀತಾ ಭಾಷ್ಯದಲ್ಲಿ ಕಾರ್ಯ ಅಂದ್ರೆ ಶರೀರ, ಕಾರಣ ಅಂದ್ರೆ ಇಂದ್ರಿಯಗಳು ಬಂದದ್ದು ಅಂತ ಕೆಲವು ಮಾತುಗಳು, ಅವು ಮಾತ್ರ ಹೊಸದು. ಅಪೂರ್ವಂ ಶ್ರುತ್ಯಂತರಂ ಅನ್ನೋದ್ರ ಬಗ್ಗೆ ನಾವೀಗ ಗಮನ ಹರಿಸಬೇಕಾಗುತ್ತೆ. ಈಗ ನೋಡಿ, ನೇಯಂ ಶ್ರುತಿ ಬೃಹದಾರಣ್ಯಕ ಉಪನಿಷದ್ಗತ. ಈಗ ನಾವು ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯ 1ನೇ ಪಾದದ 7ನೇ ಸೂತ್ರದಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇದು ಬೃಹದಾರಣ್ಯಕ ಉಪನಿಷತ್ತಿಂದ ಅಲ್ಲ, ಇದು ಗೋವಿಂದಾಚಾರ್ಯ ಮಾತು. ತತ್ರ ಹಿ ಅಸ್ಮಿನ್ ಸಂದೇಹೇ ಗಹನೆ ಪ್ರವಿಷ್ಟ ಇತಿ ಪಾಠ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನಿದೆ, ಸಂದೇಹೆ ಅಂತ ಪಾಠ ಇದೆ. ಅತ್ರತು ಇಲ್ಲಿ ಆದರೂ ಅಸ್ಮಿನ್ ಸಂದೋಘೆ, ಇನ್ನು ಕೆಲವು ಕಡೆ ಸಂದೋಹೆ ಅಂತ ಇರಬಹುದು, ಅದೇನೇ ಇರಲಿ. ಮತ್ತು ದೋ ಅನ್ನೋದು ಇಲ್ಲಿ ವ್ಯತ್ಯಾಸ. ತೇನ ಇದಂ ಶ್ರುತ್ಯಂತರಂ, ಆದ್ರಿಂದ ಇದು ಹಿಂದೆ ಬಂದ ಬೃಹದಾರಣ್ಯಕ ಉಪನಿಷತ್ತಿನ ಶ್ರುತಿ ಅಲ್ಲ, ಇದು ಬೇರೆನೇ ಶ್ರುತಿ. ಇದನ್ನ ಎಲ್ಲರೂ ಒಪ್ಪದೇ ಇರಬಹುದು. ಯಾಕೆ, ಏನಾಗ್ತದೆ ಪರಿಸ್ಥಿತಿ ಅಂದ್ರೆ, ಬೃಹದಾರಣ್ಯಕ ಉಪನಿಷತ್ತಿಗೆ ವೇದೇಶ ತೀರ್ಥರ ಟಿಪ್ಪಣಿಗೆ ಅನುಸಾರವಾಗಿ ಟಿಪ್ಪಣಿ ಒಂದು ಮುದ್ರಿತ ಆಗಿದೆ. ಅವೆಲ್ಲ ಕಡೆ ಅಲ್ಲೆಲ್ಲ ಕಡೆ ಮತ್ತು ಸಂದೇಹ ಅಂತಾನೆ ಇದೆ, ಸಂದೋಹ ಅಂತಿದೆ, ನಾನು ವ್ಯತ್ಯಾಸ ಮಾಡಿ ಹೇಳಿದೆ. ಬೃಹದಾರಣ್ಯಕ ಉಪನಿಷತ್ತಿಗೆ ವೇದೇಶ ತೀರ್ಥರ ಟಿಪ್ಪಣಿ ಇದೆ, ಅಲ್ಲೆಲ್ಲ ಸಂದೋಹ ಅಂತಾನೆ ಇದೆ. ಅದಲ್ಲದೆ ನಾವೀಗ ಬ್ರಹ್ಮಸೂತ್ರ ಭಾಷ್ಯ ಏನು ನೋಡ್ತಾ ಇದ್ದೀವಿ, ಅಲ್ಲಿ ಎಲ್ಲ ಕಡೆಯೂ ಕೂಡ ರಘುತ್ತಮ ಸ್ವಾಮಿಗಳ ಭಾವಬೋಧ ಪುಸ್ತಕ ಇದೆ, ಭಾವಬೋಧ ಟಿಪ್ಪಣಿ ಇದೆ, ಅಲ್ಲಿಯೂ ಕೂಡ ಸಂದೋಹ ಅಂತಾನೆ ಇದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಅದಕ್ಕೆ ಸಂಬಂಧಪಟ್ಟ ದೇಹ ಮಧ್ಯೆ ಸಂದೋಹ ನಾಮನಿ, ಅಲ್ಲಿಯೂ ಕೂಡ ಎಲ್ಲ ಕಡೆ ಸಂದೋಹ ಅಂತಾನೆ ಇರ್ತಿರ್ತದೆ. ಆದ್ರಿಂದ ಗೋವಿಂದಾಚಾರ್ಯ ಮಾತೊಂದು ಕೇಳಿದ್ರೆ ವೇದೇಶ ತೀರ್ಥರು, ರಘುತ್ತಮರು ಅವ್ರ ಮಾತುಗಳನ್ನೆಲ್ಲ ನಾವು ಕೈ ಬಿಡಬೇಕಾಗ್ತದೆ. ಆದ್ರಿಂದ ಎಲ್ಲರೂ ಇದನ್ನು ಒಪ್ಪದೇ ಇರಬಹುದು. ಆದ್ರೂ ನನಗಿದು ಮನಸ್ಸಿಗೆ ಸರಿ ಕಂಡಿದ್ದರಿಂದ ಒಪ್ಪುತ್ತಾ ಇದ್ದೀನಿ. ಅದನ್ನು ಒಪ್ಪುವುದು ಬಿಡುದು ನಿಮಗೆ ಬಿಟ್ಟದ್ದು. ಇದು ನೋಡಿ, ಅದಕ್ಕೆ ಗೋವಿಂದಾಚಾರ್ಯರು ಕೆಲವು ಮಾತುಗಳನ್ನ ಹೇಳ್ತಾರೆ. ಉಪರಿಷ್ಟಾದಪಿ ಏತಾದೃಶಾಹ ಪ್ರಯೋಗಾಹ ಭವಂತಿ. ಇನ್ನು ಮುಂದೆಯೂ ಕೂಡ ಕೆಲವು ಪ್ರಯೋಗಗಳು ಇಂಥವು ಬರೋವಿವೆ. ನೋಡಿ, ಉಕ್ತಂಚ ಪಂಡಿತಾಚಾರ್ಯೇಣ 1:3:16 1ನೇ ಅಧ್ಯಾಯದ 3ನೇ ಪಾದದ 16ನೇ ಸೂತ್ರ. ಅಲ್ಲಿ ಏನು ಪ್ರಯೋಗ ಬಂದಿದೆ ಆ ಸೂತ್ರ ಹೇಳ್ತೀನಿ ನಾನೀಗ. ಅದಕ್ಕಿಂತ ಮುಂಚೆ ಅಲ್ಲಿ ಮುಂದಿನ ವಾಕ್ಯ ನೋಡೋಣ. ಸ ಸೇತು ರೀತಿ ವಕ್ತವ್ಯೇ ಛಂದೋಗ ವಾಕ್ಯ. ಅಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನ ಉದ್ಧರಿಸಿದ್ದಾರೆ. ಆ ಛಾಂದೋಗ್ಯ ಉಪನಿಷತ್ತಿನ ಮಾತು ಏನಿದೆ, ಸ ಸೇತು ಅಂತ ಇರೋದು ಛಾಂದೋಗ್ಯ ಉಪನಿಷತ್ತಿನ ಆ ಮಾತು. ಅದನ್ನ ಸ ಸೇತು ಅಂತ ಹೇಳೋದು ಬಿಟ್ಟು ಆಚಾರ್ಯರು ಏಷ ಸೇತು ಅಂತ ಹೇಳ್ತಾರೆ. ಏಷ ಸೇತು ಇತಿ ವದತಾ ಭಗವತ. ಆಚಾರ್ಯರು ಏಷ ಸೇತು ಅಂತ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಅವ್ರ ಸೂಚನೆ ಏನಂದ್ರೆ, ನಿಮಗೆ ಛಾಂದೋಗ್ಯ ಉಪನಿಷತ್ತು 10 ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾದ ಮಾತದ. ನಾನು ನಿಮ್ಗೆ ಅದನ್ನ ಯಾಕೆ ಹೇಳಬೇಕು, ಅದನ್ನ ನೀವೇ ಓದ್ಕೋತೀರಿ. ನಿಮ್ಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಹೇಳ್ತೇನೆ ಅಂತ ಆಚಾರ್ಯ ಹೇಳಿದ್ದಾರೆ. ಇದು ಯಾವ ಸೂತ್ರ? ಧೃತೇಶ್ಚ ಮಹಿಮ್ನಃ ಅಸ್ಯ ಅಸ್ಮಿನ್ ಉಪಲಬ್ಧೇ ಅಂತ 1ನೇ ಅಧ್ಯಾಯದ 3ನೇ ಪಾದ 16ನೇ ಸೂತ್ರ.
ಏಷ ಸೇತುರ್ವಿಧೃತಿ ಅಂತ 4 ಅಲ್ಲಿ ಬಂದಿರೋದು. ಈಗ ನೋಡಿ ಸಮಸ್ಯೆ ಎಲ್ಲ ಕಡೆನೂ ಹೀಗೇನೆ ಸಮಸ್ಯೆ. ಏಷ ಸೇತು ವಿಧೃತಿ ಅಂತ ನೀವೀಗ ಸರ್ವಮೂಲ ಪುಸ್ತಕ ತೆಗೆದು ನೋಡಿದರೆ, ಅಥವಾ ಚಾಂದೋಗ್ಯ ನೀವು ಬ್ರಹ್ಮಸೂತ್ರ ಭಾಷ್ಯದ ಪುಸ್ತಕ ತೆಗೆದು ನೋಡಿದರೆ, ಅಲ್ಲಿ ಏಷ ಸೇತು ಅಂತ ಚಾಂದೋಗ್ಯ ಉಪನಿಷತ್ತು ಅಂತ ಹಾಕಿರ್ತಾರೆ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬೇರೆ ಥರನೇ ಇರ್ತದೆ. ಇಂಥವೆಲ್ಲ ಗೊಂದಲಗಳು ಎಲ್ಲ ಕಡೆನೂ ಇದ್ದೇ ಇರ್ತವೆ. ಸಸೇತು ಇತಿ ವದತ ಭಗವತ, ಆಚಾರ್ಯರು ಸಸೇತು ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಾವು ನೋಡ್ತಿರೋ ಪುಸ್ತಕಗಳಲ್ಲೇ ಏಷ ಸೇತು ಅಂತಾನೆ ಈ ಕೆಲವು ಕಡೆನೇ ಇರ್ತಿರ್ತದೆ. ನಾನು ಆ ಹೇಳುವ ಭರದಲ್ಲಿ ಏಷ ಮತ್ತು ಸ್ವಲ್ಪ ವ್ಯತ್ಯಾಸ ಮಾಡಿದರೆ ನೀವು ಗಮನಿಸ್ಕೋಬೇಕು. ಆಚಾರ್ಯರು ಹೇಳಿದ್ದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏಷ ಸೇತು ಅಂತ. ಏಷ ಸೇತು ಇತಿ ವದತ ಭಗವತ ಆದ್ರೆ ಆಚಾರ್ಯಣ. ಛಾಂದೋಗ್ಯ ಉಪನಿಷತ್ನಲ್ಲಿರುವುದು ಸಸೇತು ಇತಿ ವಕ್ತವ್ಯ. ಛಂದೋಗ ವಾಕ್ಯ ಅಂದ್ರೆ ಛಂದೋಗ್ಯ ಉಪನಿಷತ್ತಿನ ವಾಕ್ಯ. ಸಮಾನ ರೂಪಂ ಶ್ರುತ್ಯಂತರಮಪಿ ವಿಷಯವಾಕ್ಯಂ ಆದೀಯತೆ ಇತಿ ಆವೇದಿತಂ. ನೀವು ಹೇಗೆ ಸಸೇತು ಅಂತ ಚಾಂದೋಗ್ಯ ಉಪನಿಷತ್ತಿನ ಮಾತನ್ನು ಓದಿದ್ದೀರಲ್ಲ, ಹಾಗೆ ಏಷ ಸೇತು ಅಂತ ಮತ್ತೊಂದು ವಾಕ್ಯವೂ ಕೂಡ ಇದೆ, ಅದನ್ನೂ ಕೂಡ ಪರ್ಯಾಲೋಚನೆ ಮಾಡ್ರಿ ಅಂತ ಆಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ನಾನು ಈ ಹಿಂದೆ ಒಂದ್ಸರಿ ಹೇಳಿದ್ದೆ, ಗೀತಾ ಭಾಷ್ಯದ 12ನೇ ಅಧ್ಯಾಯದಲ್ಲಿ ಚತುಷ್ಕಪರ್ಧ ಯುವತಿ ಸ್ವಪೇಶ ಅಂತ ಋಗ್ವೇದದ ಮಾತೊಂದನ್ನು ಲಕ್ಷ್ಮೀದೇವಿಯ ವರ್ಣನೆ ಪರವಾಗಿ ಇದ್ದುದನ್ನು ಆಚಾರ್ಯ ಹೇಳಿದ್ದಾರೆ. ಚತುಷ್ಕಪರ್ಧ ಅಂದ್ರೆ 4 ಜಡೆ ಉಳ್ಳವಳು ಅಂತ ಅರ್ಥ. ಹಾಗೆ ಅದನ್ನು ಹೇಳಿ ಚತುಶಿಖಂಡ ಯುವತಿ ಸ್ತುಪೇಶ ಅಂತ, ಇಷ್ಟೇ ವ್ಯತ್ಯಾಸ. ಉಳಿದ ಇಡೀ ಮಂತ್ರ ಎಲ್ಲ ಒಂದೇ ಥರ ಇದೆ. ಶಿಖಂಡ ಅಂತ ಮಾತ್ರ ವ್ಯತ್ಯಾಸ ಇದೆ. ಶಿಖಂಡ ಅಂದ್ರೂ ಕಪರ್ಧ ಅಂದ್ರೆ ಅರ್ಥ ಒಂದೇ. ಅಂಥದ್ದೊಂದನ್ನು ಆಚಾರ್ಯ ಹೇಳಿದ್ದಾರೆ. ಬೇರೆ ಬೇರೆ ಇದನ್ನು ತಿಳ್ಕೊಳ್ರಿ ಅಂತ. ನಿಮಗೆ ನಿಮ್ಮ ಜೀವಮಾನದಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋದನ್ನು ಕೆಲವುದನ್ನು ಬೇರೆ ಬೇರೆದನ್ನು ನಾನು ಕೊಡ್ತೇನೆ ಅಂತ ತೋರಿಸ್ತಾರೆ. ಸರ್ವತ್ರ ಚ ಸರ್ವೇಷಾಂ ಸಮಾನ ಜಾತೀಯಾನಾಂ ಶ್ರುತ್ಯಂತರಾಣಾಂ ಸಹ ಉಪಲಕ್ಷಣಾರ್ಥಂ ಏತದುಪಕ್ರಮೇ ಚ ಅಸ್ಮಿನ್ ಬ್ರಹ್ಮಪುರೇ ಇತಿ ಉದಾಹರ್ತವ್ಯೇಪಿ ಏತಸ್ಮಿನ್ ಬ್ರಹ್ಮಪುರೇ ಇತಿ ಉದಾಹರ್ತಂ. ಅದನ್ನೇ ಬಿಟ್ಬಿಡಿ, ಅದೇನು ನಮಗೆ ಬೇಕಾಗಿಲ್ಲ. ಉದಾಹರ್ತಂ ಮತ್ತೆ ಗಾಯತಿ ತ್ರಾಯತಿ ಚ ಇತಿ ಶ್ರುತ್ಯಂತರಮೇವ ಸದೃಶಂ ಅಧಸ್ತಾಚ ಸೂಚಯಾಂಬಹುವೆ. ಈ ಚಾಂದೋಗ್ಯ ಉಪನಿಷತ್ತಿನಲ್ಲೇ ಗಾಯತಿ ತ್ರಾಯತೆ ಚ ಅಂತ ಕೆಲವು ಕಡೆ ಬರ್ತದೆ. ಹೀಗೇನೋ ಬೇರೆ ಬೇರೆ ಮಾತುಗಳಿವೆ. ಅಂದರೆ ಆಚಾರ್ಯರ ಸರ್ವಮೂಲ ಓದುವಾಗ ಎಲ್ಲಿಯಾದರೂ ಇವತ್ತಿನ ಉಪನಿಷತ್ತಿಗೆ ಹೊಂದಾಣಿಕೆ ಆಗದೇ ಇರುವ ಮಾತೇನಾದರೂ ಬಂದರೆ ಅದು ಬೇರೆ ಶಾಖೆಯಲ್ಲಿ ಹೀಗೊಂದು ಮಾತಿದೆ ಅಂತ ಆಚಾರ್ಯ ತಾತ್ಪರ್ಯ ಇದೆ ಅಂತನ್ನೋದನ್ನು ತಿಳಿದುಕೊಳ್ಳಿ. ಕ್ವಚಿತ್ ಕ್ವಚಿತ್ ಏವಂ ಭೂತೇಶು ವಚನ ಭೇದೇಶು ಅಯಮೇವ ಆಶಯ ಬೋದ್ಧವ್ಯ. ಅಯಮೇವ ಆಶಯ ಅಂದರೆ ಉಪನಿಷತ್ತು ಇರುವುದು ಒಂಥರ ಆದರೂ ಆಚಾರ್ಯ ಹೇಳಿದ ಮತ್ತೊಂಥರ ಆದರೂ ಕೂಡ ಶಾಖಾಂತರದಲ್ಲಿ ಹೀಗಿದೆ ಅಂತ ತಿಳ್ಕೊಳ್ಳಿ ಅಂತ ಅದರ ತಾತ್ಪರ್ಯ. ಇದು ನೋಡಿ, ಈ ಹೀಗಿರುವುದರಿಂದಲೇ ಶ್ರುತ್ಯಂತರ ಮೇತಿ ಸೂಚನಾಯ ಏವ ಪಂಡಿತಾಚಾರ್ಯೋಪಿ ಅಸ್ಯ ಮಂತ್ರಖಂಡಸ್ಯ ಅರ್ಥಾಂತರಮಾಹ. ಈ ಪಂಡಿತಾಚಾರ್ಯರು, ತ್ರಿಗುರು ಪಂಡಿತಾಚಾರ್ಯರು ಹೇಳಲಿಲ್ಲ ಇದೊಂದು ಬೇರೆ ಶ್ರುತಿ ಅಂತ ಹೇಳಲಿಲ್ಲ. ಹೇಳಿದವರು ನಮ್ಮ ಗೋವಿಂದ ಪಂಡಿತಾಚಾರ್ಯರು. ಆ ತ್ರಿಗುರು ಪಂಡಿತರು ಹೇಳಲಿಲ್ಲ, ಆದ್ರೆ ಅವ್ರು ಸೂಚನೆ ಮಾಡಿದ್ದಾರೆ. ಏನು ಸೂಚನೆ ಮಾಡಿದ್ದಾರೆ ಅಂದ್ರೆ ಇದು ಬೃಹದಾರಣ್ಯಕ ಅಲ್ಲ, ಇದು ಬೇರೆದು ಅಂತ. ಬೃಹದಾರಣ್ಯಕದಲ್ಲಿ ಸಂದೇಹ ಅಂತಿರೋದು, ಅಲ್ಲಿ ಸಂದೇಹ ಅಂದ್ರೆ ಮಧ್ಯದೇಹ ಅಂತ ಅರ್ಥ. ಇಲ್ಲಿ ಸಂದೋಹ ಅಂತ ಇರುವುದರಿಂದ ಈ ಸಂದೋಹ ಅಂದ್ರೆ ಸಮೂಹ ಅಂತ ಅರ್ಥ. ಯಾವುದ್ರ ಸಮೂಹ ಇದು? ಕಾರ್ಯಕಾರಣ ಸಮುದಾಯ ಅಂತ ಅರ್ಥ. ಅಸ್ಯ ಮಂತ್ರಖಂಡಸ್ಯ ಅರ್ಥಾಂತರಮಾಹ. ಬೃಹದಾರಣ್ಯಕ ಉಪನಿಷತ್ತಿನ ಅರ್ಥಕ್ಕಿಂತ ಬೇರೆ ಅರ್ಥವನ್ನೇ ಇಲ್ಲಿ ಹೇಳಿದ್ದಾರೆ. ಪ್ರಾಯ ಭಗವತ್ಪಾದೇನ ಪ್ರವಚನಾಂತರೇ ಪ್ರಕಟೀಕೃತಂ. ಪ್ರಾಯ ಭಗವತ್ಪಾದ ಮಧ್ವಾಚಾರ್ಯರು ತ್ರಿಗುರು ಪಂಡಿತರು ಮೊದಲಾದ ಶಿಷ್ಯರಿಗೆ ಪ್ರವಚನಾಂತರ ಬೇರೆ ಬೇರೆ ಪಾಠ ಪ್ರವಚನ ಬೇರೆ ಬೇರೆ ಪ್ರಸಂಗದಲ್ಲಿ ಅವರು ಇಂಥ ಅರ್ಥವನ್ನು ಹೇಳಿದ್ದಿರಬೇಕು. ಸಂದೋಹ ಅಂದರೆ ಕಾರ್ಯಕಾರಣ ಸಮುದಾಯ ಅಂತ ಅರ್ಥ ಇಟ್ಕೊಳ್ಳಿ, ಆದ್ರಿಂದ ಅದನ್ನು ದೇಹ ಅಂತ ಅರ್ಥ ಇಟ್ಕೊಳ್ರಿ ಅಂತ ಅರ್ಥ ಹೇಳಿದ್ದಿರಬೇಕು. ಮುಗಿದೋಗ್ತದಲ್ಲಿ. ಸರಿ, ಇದು ಈ ಒಂದು ಬೇರೆ ಯಾವುದೋ ಶಾಖೆಗೆ ಅನುಸಾರವಾಗಿ ನಾವು ನೋಡಿದ ಅರ್ಥ ಆಯಿತು. ಬೃಹದಾರಣ್ಯಕ ಉಪನಿಷತ್ತಿಗೆ ಅರ್ಥಾರ್ವಾಗ ಅರ್ಥ ಏನು ಅಂದರೆ ಬೃಹದ್ಭಾಷ್ಯ ರೀತ್ಯಾಚ ಅಸ್ಯ ಮಂತ್ರಸ್ಯ ಅಯಮರ್ಥ ಯಸ್ಯ ಜ್ಞಾತಃ, ಅವನಿಗೆ ಪರಮಾತ್ಮ ಸರ್ವಜ್ಞನ ಅದನ್ನು ತಿಳಿಯಲ್ಪಟ್ಟಿರ್ತಾನೋ ಅದೆಲ್ಲ ವ್ಯತ್ಯಾಸ ಏನಿಲ್ಲ. ಅಸ್ಮಿನ್ ಸಂದೇಹೆ ಅಂದರೆ ಮಧ್ಯದೇಹೆ ಅಂತ ಅರ್ಥ. ಹೃದಯ ಗುಹಾಯಾಂ ಪ್ರವಿಷ್ಟ, ಅದರಲ್ಲಿ ಗಹನೆ ಮತ್ತು ಹೃದಯ ಗುಹದಲ್ಲಿ ಪ್ರವಿಷ್ಟನಾದವನು. ವಿಶ್ವಕೃತ ವಾಯುರಪಿ ಜನಕಃ, ಆ ಎಲ್ಲ ಅರ್ಥ ಇದ್ದೇ ಇದೆ. ನ ಕೇವಲ ಮೋಕ್ಷಸ್ಯ ಸೃಷ್ಟ್ಯಾದ್ಯಷ್ಟಸ್ಯ ಚ ಕರ್ತ ಸ ಏವ. ಸೃಷ್ಟಿಯಾದ 8 ಕೂಡ ಅವನೇ ಮಾಡಿದ್ದಾನೆ. ತಥಾಹಿ ಬೃಹದ್ಭಾಷ್ಯ ಪ್ರಮಾಣವಚನಂ.
ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಸ್ಮಿನ್ ಸಂದೇಹೇ ಅಂತ ಇರುವುದರಿಂದ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿಯೂ ಕೂಡ ಹಾಗೇ ಇದೆ. ಪ್ರವಿಷ್ಟೋ ಗಹನೆ ದೇಹ ಮಧ್ಯೆ ಸಂದೇಹ ನಾಮನಿ ಅಂತ. ಕೆಲವು ಕಡೆ ಈ ವೇದೇಶ ತೀರ್ಥರ ಟಿಪ್ಪಣಿ ಸಮೇತ ಪ್ರಿಂಟ್ ಆಗಿದ್ರಲ್ಲೆಲ್ಲ ದೇಹ ಮಧ್ಯೆ ಸಂದೋಹ ನಾಮನಿ ಅಂತ ಇರ್ತದೆ. ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಈ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದಿಂದಲೇ ಪ್ರಕಟ ಆಗಿರುವಂಥದ್ದು, ಈ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರದಿಂದ ಪ್ರಕಟ ಆಗಿರುವುದು ವೇದೇಶ ತೀರ್ಥರ ಟಿಪ್ಪಣಿ ಸಮೇತವಾದ ಬೃಹದಾರಣ್ಯಕ ಭಾಷ್ಯ. ಅಲ್ಲಿ ಸಂದೋಹ ಅಂತ ಕಾಣಿಸ್ತದೆ. ಆದರೆ ಅದಕ್ಕಿಂತ ಮುಂಚೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಅಖಿಲ ಭಾರತ ಮಾಧ್ವ ಮಹಾಮಂಡಲದಿಂದ ಪ್ರಕಟ ಆಗಿರುವ ಸರ್ವಮೂಲ ಗ್ರಂಥದಲ್ಲಿ ಉಪನಿಷತ್ ಭಾಷ್ಯ ಏನಿದೆಯಲ್ಲ, ಕನ್ನಡ ಅನುವಾದ, ಅಲ್ಲಿ ಸಂದೇಹ ಅಂತಿದೆ. ಸಂದೇಹ ಅಂತ ಮಾಡಿದ್ದಾರೆ, ಅದನ್ನು ಅನುವಾದ ಮಾಡಿದವರು ನಮ್ಮ ಗುರುಗಳಾದ ಶ್ರೀನಿವಾಸ ಮೂರ್ತ್ಯಾಚಾರ್ಯ ಮೊದಲಾದವರು. ಮತ್ತು ಇಲ್ಲಿ ಸಂದೇಹ ಅಂತ ಮಾಡಿದಿರಲ್ಲ ಹೇಗೆ ಅಂತ ಅವ್ರನ್ನ ಕೇಳಿದಾಗ, ಆವಾಗ ನಮ್ಗೇನು ಪಾಠ ಸಿಕ್ಕಿತ್ತು ಅದಕ್ಕೆ ಅನುಸಾರವಾಗಿ ಮಾಡಿದ್ದೀವಿ ಅಂತ ಅವ್ರು ಹೇಳಿದರು. ಅಂದ್ರು ಬೇರೆ ಶ್ರುತಿ ಸಂದೇಹ ಅಂತ ಬೃಹದಾರಣ್ಯಕ, ಸಂದೋಹ ಅಂತ ಹೇಳೋದು ಬೇರೆ ಶ್ರುತಿ ಅನ್ನೋ ಯಾವ ಆಲೋಚನೆ ಆವಾಗ ಬಂದಿಲ್ಲದೆ ಹೋದರೂ ಕೂಡ ಬೃಹದಾರಣ್ಯಕ ಉಪನಿಷತ್ತು ಮತ್ತು ಭಾಷ್ಯವನ್ನ ವ್ಯಾಖ್ಯಾನಿಸುವಾಗ, ಅವರು ಕನ್ನಡಕ್ಕೆ ಅನುವಾದಿಸುವಾಗ ಸಂದೇಹ ಅಂತಲೇ ಮಾಡಿದ್ದಾರೆ. ಅದನ್ನು ನಾವು ಗಮನಿಸಬೇಕು. ಹೀಗೆ ಒಂದೇ ಸಂಸ್ಥೆಯಿಂದ, ನಮ್ಮ ಸಂಸ್ಥೆಯಿಂದ ಪ್ರಕಟ ಆಗಿದ್ರಲ್ಲಿ ಒಂದ್ ಕಡೆ ಸಂದೇಹ ಅಂತಿದೆ, ಒಂದ್ ಕಡೆ ಸಂದೋಹ ಅಂತಿದೆ. ಇನ್ನು ಗೋವಿಂದಾಚಾರ್ಯ ಏನ್ ಮಾಡಿದ್ದಾರೆ ಅಂದ್ರೆ, ಬೃಹದಾರಣ್ಯ ಅವರು ಸರ್ವಮೂಲವನ್ನು ಸಂಪಾದನೆ ಮಾಡಿದಾರಲ್ಲ, ಅದರಲ್ಲಿ ಉಪನಿಷತ್ ಪ್ರಸ್ಥಾನದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸಹಜವಾಗಿಯೇ ದೇಹ ಮಧ್ಯೆ ಸಂದೇಹ ನಾಮನಿ ಅಂತಾನೆ ಇದೆ. ಆದರೆ ಬ್ರಹ್ಮಸೂತ್ರ ಭಾಷ್ಯವನ್ನು ಸಂಪಾದನೆ ಮಾಡಿದಾಗ ಅಲ್ಲಿ ಸಂದೋಹ ನಾಮನಿ ಅಂತಿದೆ. ಮತ್ತೆ ಸಂದೇಹ ಅಂದ್ರೆ ದೇಹ ಮಧ್ಯ ಅಂತನ್ನೋದಕ್ಕೆ ನಮಗೆ ಮತ್ತೊಂದು ಪ್ರಬಲವಾದ ಸಮರ್ಥಕವೂ ಇದೆ. ಸಂದೋಹ ಅಂದ್ರೆ ದೇಹ ಮಧ್ಯ ಅಲ್ಲ, ಸಂದೇಹವೇ ದೇಹ ಮಧ್ಯ ಅಂತ. ಅದನ್ನ ಈ ಭಾಗವತ ತಾತ್ಪರ್ಯದಲ್ಲಿ 3ನೇ ಅಧ್ಯಾಯದ 10ನೇ ಪಾದದ 3ನೇ ಅಧ್ಯಾಯದ 10ನೇ ಪಾದ ಅಲ್ಲ, 10ನೇ ಅಧ್ಯಾಯ, ಅಲ್ಲಿ 23ನೇ ಶ್ಲೋಕದಲ್ಲಿ ಬಂದಿದೆ. ಅದೇನು ಬಂದಿದೆ ಅಂದ್ರೆ, ಆತ್ಮಶಬ್ದಸ್ಯ ಮುಖ್ಯಾರ್ಥ ಹರಿರೇಕ ಸನಾತನಃ. ಆತ್ಮಶಬ್ದದ ಮುಖ್ಯಾರ್ಥ ಯಾರು? ಸನಾತನನಾದ ಹರಿಯೊಬ್ಬನೇ ಆತ್ಮಶಬ್ದದ ಮುಖ್ಯಾರ್ಥ. ಅದಾದ ಬಳಿಕ ಇನ್ನೂ ಅನೇಕ ಸಂಗತಿಗಳಿವೆ, ಅವೆಲ್ಲ ಅಮುಖ್ಯ ಆತ್ಮರು. ಅಲ್ಲಿ ಯಾರು ಅಂದ್ರೆ, ಆತ್ಮಶಬ್ದದ ಅತಿ ಮುಖ್ಯಾರ್ಥ ಪರಮಾತ್ಮ, ಅವನ ಕೆಳಗೆ ಚತುರ್ಮುಖ ಬ್ರಹ್ಮ, ಅವನ ತೀರಾ ಕೊನೆಗೆ ಬರುವಂಥದ್ದು ಸಂದೇಹ. ಆ ಶ್ಲೋಕದಲ್ಲಿ, ಭಾಗವತ ತಾತ್ಪರ್ಯದ ಶ್ಲೋಕದಲ್ಲಿ ತೀರಾ ಕೊನೆಗೆ ಬರೋದನ್ನ, ತೀರಾ ಮೊದಲು ಬರುವಂತಹ ಭಗವಂತನನ್ನ, ಹರಿಯನ್ನ ಮೊದಲು ಹೇಳಿದ್ದಾರೆ, ತೀರಾ ಕೊನೆಗೆ ಬರೋದನ್ನ ಮತ್ತೆ ಹೇಳಿದ್ದಾರೆ. ನೋಡಿ, ಸಂದೇಹ ದೇಹ ಮನಸೋ ಬುದ್ಧಿ ಜೀವಾ ಸ್ವಯಂ ತಥಾ ಬ್ರಹ್ಮ ತ್ವಮುಖ್ಯಾ ವಿಜ್ಞೇಯಾ, ಹೀಗಲ್ಲಿರೋ ಶ್ಲೋಕ. ಸಂದೇಹ ಇಷ್ಟೇ ಇದೆ. ಅದಾದ್ಮೇಲೆ ದೇಹ ಅಂತಿದೆ. ಅದನ್ನು ಓದಿದಾಗ ಸಂದೇಹ ಅನ್ನೋ ಶಬ್ದಕ್ಕೆ ಏನು ಅರ್ಥ ಇಟ್ಕೋಬೇಕು ಅಂತ ನಮಗೆ ಗೊತ್ತಾಗ್ತದೆ. ದೇಹ ಅಂತ ಶಬ್ದಕ್ಕೆ ನಮ್ಗೆ ಅರ್ಥ ಗೊತ್ತು. ಆಮೇಲೆ ಮನಸ್ಸು ಅಂತ ಅನ್ನೋ ಶಬ್ದಕ್ಕೂ ಅರ್ಥ ಗೊತ್ತು. ಸಂದೇಹ ದೇಹ ಮನಸ್ಸಃ ಬುದ್ಧಿ ಅದು ಗೊತ್ತು ನಮಗೆ. ಜೀವ ಅದು ಗೊತ್ತು. ಸ್ವಯಂ ಅಂದ್ರೆ ಸೆಲ್ಫ್, ತಾನು ಅಂತ ಏನಂತೀವಲ್ಲ ಅದು. ಇವೆಲ್ಲವೂ ಆತ್ಮಶಬ್ದದ ಅರ್ಥಗಳು. ಇದಕ್ಕಿಂತ ಮುಖ್ಯವಾಗಿ ಚತುರ್ಮುಖ ಅರ್ಥ, ಅವನಕ್ಕಿಂತ ಮೇಲೆ ಪರಮಾತ್ಮ ಅರ್ಥ. ಈಗ ಆತ್ಮಶಬ್ದಕ್ಕೆ ಸಂದೇಹ ಅಂತ ಅನ್ನುವುದು ತೀರಾ ಬೇಸಿಕ್ ಅರ್ಥ. ಏನು ಸಂದೇಹ ಅಂದ್ರೆ ದೇಹದ ಮಧ್ಯ ಅಂತ ಅರ್ಥ. ದೇಹದ ಮಧ್ಯಕ್ಕಿಂತ ಅಂದ್ರೆ ಹೊಟ್ಟೆ, ಎದೆ ಮೊದಲಾದವುಗಳನ್ನು ಒಳಗೊಂಡಂತಹ ದೇಹದ ಮಧ್ಯಕ್ಕಿಂತ ಈ ದೇಹ ಅಂತ ಅನ್ನೋದು ಇನ್ನೂ ದೊಡ್ಡದು. ಆ ದೇಹಕ್ಕಿಂತ ಪ್ರಬಲವಾದ್ದು ಮನಸ್ಸು. ಸಂದೇಹ ದೇಹ ಮನಸಃ ಬುದ್ಧಿ, ಮನಸ್ಸಿಗಿಂತ ಪ್ರಬಲವಾದ್ದು ಬುದ್ಧಿ. ಯಾಕಂದ್ರೆ ಮನಸ್ಸು ಬರೀ ಆಯ್ಕೆಗಳನ್ನು ಕೊಡ್ತದೆ, ಬುದ್ಧಿ ಅದರಲ್ಲಿ ತೀರ್ಮಾನ ಮಾಡ್ತದೆ. ಆದ್ರಿಂದ ಸಂದೇಹ ದೇಹ ಮನಸಃ ಬುದ್ಧಿ, ಆ ಬುದ್ಧಿಗಿಂತ ಪ್ರಬಲನಾದವನು ಒಳಗಿರುವಂತಹ ಆತ್ಮ, ಜೀವ. ಆಮೇಲೆ ಎಲ್ಲಾ ಜೀವರು ಈ ಆತ್ಮರೇ. ಅದರಲ್ಲಿ ಈಗ ತನ್ನ ಬಗ್ಗೆ ತಾನು ಮಾತಾಡ್ತಾ ಹೋದಾಗ ತಾನು ಸೆಲ್ಫ್, ಇವನು ಇನ್ನೂ ಹೆಚ್ಚು ಮುಖ್ಯ ನಮಗೆ. ನನಗಿಂತ ಹೆಚ್ಚು ಮುಖ್ಯ ಚತುರ್ಮುಖ ಬ್ರಹ್ಮ, ಅವನಿಗಿಂತ ಹೆಚ್ಚು ಮುಖ್ಯ ಪರಮಾತ್ಮ ಅಂತ ಈಗ ಬಂದಿದೆ. ಆದ್ರಿಂದ ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂಧ 10ನೇ ಅಧ್ಯಾಯ 23ನೇ ಶ್ಲೋಕದಲ್ಲಿ ಕೂಡ ಆ ಥರದ ವಿಷಯ ಅದು ಬಂದಿದೆ. ಗೋವಿಂದಾಚಾರ್ಯರು ಕೂಡ ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡುವಾಗಲೂ ಕೂಡ ಕೇವಲ ಈ ಟಿಪ್ಪಣಿಯಲ್ಲಿ ಮಾತ್ರ ಅಲ್ಲ, ತತ್ವಪ್ರದೀಪದ ಟಿಪ್ಪಣಿಯಲ್ಲಿ ಮಾತ್ರ ಅಲ್ಲ, ತಮ್ಮ ಪಾಠದಲ್ಲಿಯೂ ಕೂಡ ಇದನ್ನ ಸ್ಪಷ್ಟವಾಗಿ ಹಾಗೆ ಹೇಳಿದ್ದಾರೆ. ಸಂದೋಹ ಅಂತಾನೆ ಹೇಳಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ.
ಸಂದೋಹ ಅಂತ ಹೇಳಿ ಅದಕ್ಕೆ ಕಾರ್ಯಕಾರಣ ಸಮುದಾಯ ಅಂತ ಅರ್ಥ ಹೇಳಿದ್ದಾರೆ. ಆದ್ರಿಂದ ಬೃಹದಾರಣ್ಯಕ ಉಪನಿಷತ್ತಿನ ಪಾಠ ಪ್ರವಚನ ಅವರೆಲ್ಲರೂ ಮಾಡಿದಾಗ ಅಲ್ಲಿ ಸಂದೇಹ ಅಂತಾನೆ ಹೇಳಿರ್ತಾರೆ. ಆ ಸಂದೇಹ ಅಂತ ಅನ್ನೋದಕ್ಕೆ ದೇಹ ಮಧ್ಯ ಅಂತ ಅರ್ಥವನ್ನ ನಾವು ತಿಳ್ಕೋಬೇಕು. ಯಾಕೆಂದ್ರೆ ಅವರ ಬರವಣಿಗೆ ಇಲ್ಲಿ ನಮ್ಮೆದುರಿಗೆ ಈಗ ಅವರ ಹೆಚ್ಚು ಕಡಿಮೆ ಅವರ ಅಪರ ವಯಸ್ಸಿನಲ್ಲಿ ಅವರು ಮಾಡಿದ ಬರವಣಿಗೆ ನಮಗೆ ಸಾಕ್ಷಿಯಾಗಿ ಸ್ಪಷ್ಟವಾಗಿದೆ. ಹೀಗೆ ನಾವು ಅದನ್ನ ತಿಳ್ಕೊಳ್ಬಹುದು. ಈ ಥರದ್ದು ಅನೇಕ ಥರದ ವ್ಯತ್ಯಾಸಗಳಾಗಿರ್ತವೆ. ಆಚಾರ್ಯ ಹೇಳಿದ್ದು ಒಂದಿರ್ತದೆ, ಇವತ್ತು ನಮ್ಗೆ ಉಪಲಬ್ಧ ಇರೋದು ಮತ್ತೊಂದಿರ್ತದೆ. ಸ್ವಲ್ಪ ನಾವು ಅದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ತಾತ್ಪರ್ಯ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಸಂದೇಹ ಅಂತಿದೆ. ಮತ್ತೆ ಬೇರೆ ಒಂದು ಯಾವುದೋ ವೇದ ಭಾಗ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೋಟ್ ಮಾಡಿದ್ದು ಅಲ್ಲಿ ಸಂದೋಹ ಅಂತಿದೆ ಅಂತ ಹೇಳಿದ್ನಲ್ಲ. ಇದಕ್ಕೆ ಪೂರಕವಾಗಿ ನಾವು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ, ಹಾಗೆ ಬ್ರಹ್ಮಸೂತ್ರ ರಾಮಾನುಜ ಭಾಷ್ಯ, ಮತ್ತು ರಾಮಾನುಜ ಪಂಥದ ರಂಗರಾಮಾನುಜರನ್ನವರು ಮಾಡಿರುವ ಬೃಹದಾರಣ್ಯಕ ಭಾಷ್ಯ, ಇದನ್ನೆಲ್ಲ ಕೆಲವು ತೆಗೆದು ನೋಡಿದ್ವಿ. ಅಲ್ಲೆಲ್ಲ ಕೆಲವು ಕಡೆ ಸಂದೇಹ್ಯ ಅಂತಿದೆ. ಬೃಹದಾರಣ್ಯಕ ಇವತ್ತು ಉಪಲಬ್ಧ ಇರುವ ಬೃಹದಾರಣ್ಯಕ ಉಪನಿಷತ್ತಿನ ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಎಲ್ಲಿಯೂ ಕೂಡ ಸಂದೋಹ ಅಂತಿಲ್ಲ. ನಮ್ಮ ಪುಸ್ತಕಗಳಲ್ಲಿ ಸಂದೇಹ ಅಂತಿದೆ, ಉಳಿದೆಲ್ಲ ಪುಸ್ತಕಗಳಲ್ಲಿ ಸಂದೇಹ್ಯ ಅಂತಿದೆ. ಅಂದ್ರೆ ಸಂದೇಹಕ್ಕೆ ವಿಷಯವಾದದ್ದು. ಅದು ಅಸ್ಥಿರ ಚಂಚ ಆದ್ದರಿಂದ, ಅನಿತ್ಯ ಆದ್ದರಿಂದ ಸಂದೇಹಕ್ಕೆ ವಿಷಯವಾದದ್ದು ಅಂತ ಹೀಗೆ ಅದಕ್ಕೆ ಬೇರೆ ಬೇರೆಯವರು ವ್ಯಾಖ್ಯಾನ ಮಾಡಿದ್ದಾರೆ. ಅಂತೂ ಸಂದೇಹ್ಯ ಅಥವಾ ಸಂದೇಹ ಇಷ್ಟೊಳಗೆ ವ್ಯತ್ಯಾಸ ಇರಬಹುದು. ಸಂದೋಹ ಬೃಹದಾರಣ್ಯಕ ಉಪನಿಷತ್ತಿನ ಪಾಠ ಅಲ್ಲವೇ ಅಲ್ಲ ಅಂತ ಅದರಿಂದ ಗೊತ್ತಾಗ್ತದೆ, ಬೇರೆ ಬೇರೆ ವ್ಯಾಖ್ಯಾನಕಾರರ ಮತಗಳನ್ನು ನೋಡಿದ ಮೇಲೂ ಕೂಡ. ಗೋವಿಂದಾಚಾರ್ಯ ಹೇಳಿದ ಈ ಅಭಿಪ್ರಾಯ ಪೂರ್ಣವಾಗಿ ಎಲ್ರಿಗೂ ಸಮ್ಮತ ಆಗದೆ ಹೋದ್ರು ಕೂಡ ಅವರು ಈ ಥರ ಅಭಿಪ್ರಾಯ ಪಟ್ಟಿದ್ದಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದು ಸಂದೇಹ ಅಂತಾಗಬೇಕು, ಬೇರೆ ಉಪನಿಷತ್ತಿನಲ್ಲಿ ಸಂದೋಹ ಅಥವಾ ಸಂದೋಹ ಅಂತಾಗಬೇಕು ಅನ್ನೋದನ್ನ ಗುರುತು ಮಾಡ್ಕೊಳ್ಳೋದು ಒಳ್ಳೆಯದು. ಅನೇಕ ಕಾರಣಗಳಿಂದ ಬೇರೆ ಬೇರೆ ಟಿಪ್ಪಣಿಕಾರರಿಗೆ ನಾವು ತೋರಿಸುವ ಗೌರವ ನಮ್ಮ ಪರಂಪರೆಯ ದೃಷ್ಟಿಯಿಂದ ನಮ್ಗೆ ಇದೆಲ್ಲ ಒಪ್ಪಿಗೆ ಆಗದೆ ಇರಬಹುದು. ಇಷ್ಟನ್ನಾದರೂ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಆಲೋಚನೆ. ಶ್ರೋತೃಗಳು ಮಾಡಬೇಕಾದ್ದೇನೆಂದ್ರೆ, ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ ಏನು ನೀವು ನೋಡ್ತಿರ್ತೀರಿ, ಅಲ್ಲಿ 1ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರದ ಈ ಪ್ರಸಂಗದಲ್ಲಿ ಇದು ಬೃಹದಾರಣ್ಯಕ ಉಪನಿಷತ್ತು ಅಂತ ಅಲ್ಲಿ ಯಾರು ಅದನ್ನು ಕೋಟ್ ಮಾಡಿದ್ರೆ ಅದಕ್ಕೊಂದು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಅದರಿಂದ ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತಾಗಿರ್ಲಿಕ್ಕಿಲ್ಲ, ಶಾಖಾಂತರ ಗತಂ ವಚನಂ ಅಂತ ಹಾಕೊಳ್ಳಿ. ಅದಕ್ಕೊಂದು ಬ್ರಾಕೆಟ್ನಲ್ಲಿ ಬನ್ನಂಜ ಗೋವಿಂದಾಚಾರ್ಯರು ಹೀಗೆ ಅಭಿಪ್ರಾಯ ಪಡ್ತಾರೆ ಅಂತ ಆ ಥರ ಮಾಡ್ಕೊಂಡ್ರೆ ಅವ್ರು ಆ ಥರ ಹೇಳ್ತಾರೆ. ಒಪ್ಪೋರು ಒಪ್ತಾರೆ, ಒಪ್ಪದೇ ಇದ್ದವ್ರು ಒಪ್ತಾರೆ, ಒಪ್ಪದೇ ಇದ್ದವ್ರು ಇಲ್ಲ. ಹೀಗೆ ಶಾಖಾಂತರ್ಗತಂ ಅಂತ ಹೀಗೆ ಅದನ್ನ ತೋರಿಸಿದ್ರೆ ಅನುಕೂಲ ಆಗ್ತದೆ. ಅಲ್ಲಿ ಇದ್ದದ್ದನ್ನ ತಿದ್ದುವುದು ಬೇಡ, ಆದರೆ ಅದು ಶಾಖಾಂತರದಲ್ಲಿ ಬಂದದ್ದು ಕೆಳಗಿರುವ ಬೃಹದಾರಣ್ಯಕ ಅಂತ ಮಾತ್ರ ನಾವು ಬದಲು ಮಾಡಿಕೊಂಡ್ರೆ ಸಾಕು. ಯಾಕಂದ್ರೆ ಹಿಂದಿನ ಯಾರೇ ಭಾಷ್ಯಕಾರರು ಟೀಕಾಕಾರರು ಮೊದಲಾದವರು ಅವ್ನು ಕೋಟ್ ಮಾಡುವಾಗ ಉಪನಿಷತ್ ಅವರು ವಾಕ್ಯ ಮಾತ್ರ ಕೋಟ್ ಮಾಡಿರ್ತಾರೆ, ಆದರೆ ಅದು ಆರ್ಡರ್ ಎಲ್ಲಿ ಬಂದಿದೆ ಏನು ಅಂತ ಅನ್ನೋದನ್ನ ಅವ್ರು ಯಾರು ಕೋಟ್ ಮಾಡಿರೋದಿಲ್ಲ. ಅದು ಮುಂದೆ ಎಡಿಟ್ ಮಾಡೋರು ಮಾಡಿರ್ತಾರೆ ಅಷ್ಟೇ. ಎಂಥ ಪ್ರಸಿದ್ಧವಾದ ಭಗವದ್ಗೀತೆ ಮೊದಲಾದ ಕಡೆ ಬಂದ್ರು ಅದು ಎಲ್ಲಿ ಬಂದಿದೆ ಅಂತ ಯಾರು ಹೇಳೋದಿಲ್ಲ. ಅದೇನೋ ಅದೊಂದು ಶೈಲಿ, ನಾವು ಅಷ್ಟನ್ನು ಬದಲು ಮಾಡಿಕೊಂಡ್ರೆ ಸಾಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.